ಮಾಡ್ಕೊತಾ ಇದ್ದೀವಿ. ನಮ್ಮ ಫಸ್ಟು ನಮ್ಮ KM ಚೈತನ್ಯ ಸರ್ ಡೈರೆಕ್ಟ್ರು, ಬಿಕಾಸ್ ಅವರಿಂದನೇ ನಾನು ಈ ಸಾಂಗ್ ಕನೆಕ್ಟ್ ಆಗಿದ್ದು ಫಸ್ಟ್ ಆಫ್ ಆಲ್. ಆ್ಯಂಡ್ ಶ್ರೇಯಸ್ ಬ್ರೋ ಅಂತ ಒಬ್ರು ಅದ್ಭುತವಾದಂಥ ಪ್ರೊಡ್ಯೂಸರ್ನ ಮೀಟ್ ಮಾಡೋಕ್ಕಾಗಿದ್ದು. ಆ್ಯಂಡ್ ನಾ ಆವಾಗಲೇ ಹೇಳ್ದಂಗೆ ವಿನೋದಣ್ಣನ ಜೊತೆ ವರ್ಕ್ ಮಾಡೋದು ಒಂದು ಡ್ರೀಮ್ ಆಗಿತ್ತು. ಇವತ್ತು ಆ ಡ್ರೀಮು ಫುಲ್ಫಿಲ್ ಆಯಿತು. ಬಟ್ ಅವರು KM ಚೈತನ್ಯ ಸರ್ ಮಿಸ್ಸಿಂಗ್ ಇದ್ದಾರೆ. ಎಸ್, ಚೆನ್ನೈಯಲ್ಲಿ DI ನಡೀತಾ ಇದೆ. ಆ್ಯಂಡ್ ಸೆಕೆಂಡ್ ಬಟ್ ಡೆಫಿನೆಟ್ಲಿ ನಾಟ್ ದ ಲಾಸ್ಟ್, ದ OG ಸಂತೋಷ್ ನಾರಾಯಣ್ ಸರ್. ಏನಕ್ಕಂದರೆ ಇಂಡಿಯಾದಲ್ಲಿ ಎಂತೆಂಥ ಫಿಲಮ್ಸ್ಗೆ ಮ್ಯೂಸಿಕ್ ಮಾಡಿದ್ದಾರೆ. ಅವರು ಕನ್ನಡಕ್ಕೆ ಬಂದು ನಮ್ಮ ಕನ್ನಡದ ಹಿರಿಮೆನ ಇನ್ನೂ ಸಾಕಷ್ಟು ಹೆಚ್ಚಿಸ್ತಾ ಇದ್ದಾರೆ. ಅವರ ಒಂದು ಕಾಂಟ್ರಿಬ್ಯೂಷನ್ನು ತುಂಬ ಮುಖ್ಯ ಕೂಡ ಈ ಸಿನಿಮಾಗೆ. ಆ್ಯಂಡ್ ಲಿರಿಕಲಿ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಅದು ನಾವು ಬರೆಯೋಕ್ಕೆ ಶುರು ಮಾಡಿದಾಗ ಎಕ್ಸಾಕ್ಟ್ಲಿ ಒಂದು ಥೀಮ್ ಹೇಳಿದರು, ಬಲರಾಮ ಈ ಥರ ಇರ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಅದೆಲ್ಲ ತಲೆಯಲ್ಲಿ ಬಿಟ್ಬಿಟ್ಟು ನನಗೆ ಫಸ್ಟ್ ತಲೆಗೆ ಬಂದಿದೆ ವಿನೋದಣ್ಣ. ಯಾಕಂದರೆ ಚಿಕ್ಕ ವಯಸ್ಸಿಂದ ನೋಡಿರೋದು ಲಿಟ್ರಲಿ ಅವರ ಮ್ಯಾನರಿಸಮನ್ನು ಇಟ್ಕೊಂಡು ಬರೆದಂಥ ಸಾಂಗ್ ಇದು. ಆ್ಯಂಡ್ ಡೆಫಿನೆಟ್ಲಿ ಇವತ್ತು ಜಸ್ಟಿಸ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಹೋಲ್ ಹಾರ್ಟೆಡ್ಲಿ ಮ್ಯಾಮ್, ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್ ಫಸ್ಟ್ ಸಿನಿಮಾಗೆ. ಅಷ್ಟೇ, ಜಾಸ್ತಿ ಮಾತಾಡೋಷ್ಟಿಲ್ಲ. ಸಾಂಗನ್ನು ಅವ್ರ ಮಡ್ಲಿಗೆ ಹಾಕಿದ್ದೀವಿ ಆವಾಗಲೇ ಹೇಳ್ದಂಗೆ. ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನು ಇವತ್ತೊಂದು ದೊಡ್ಡ ಕಮರ್ಷಿಯಲ್ ಸಿನಿಮಾಗೆ ಅದು ಯೂಸ್ ಆಗ್ತಾ ಇದೆ ಅಂತಂದರೆ ಅದು ಸಿನಿಮಾಗೂ ಗೆಲುವಾಗಬೇಕು. ಆ್ಯಂಡ್ ಡೆಫಿನೆಟ್ಲಿ ಕನ್ನಡ ಮ್ಯೂಸಿಕ್ಗೂ ಕೂಡ ಹೆಲ್ಪ್ ಆಗಬೇಕು. ಅದರಿಂದ ಇನ್ನೂ ಸಾಕಷ್ಟು ಅಟೆಂಪ್ಟ್ಗಳಾಗಲಿ ಅಂತ ಕೇಳ್ಕೊತೀವಿ. ಈಗ ನಾವೆಲ್ಲರೂ ಸಂತೋಷ್ ನಾರಾಯಣನ್ ಅವರಿಗೆ ಅಭಿಮಾನಿಗಳು, ನೀವು ಕೂಡ ಅವರ ಫ್ಯಾನಾ? ಈ ಕೊಲಾಬ್ರೇಷನ್ ಎಷ್ಟು ಮುಖ್ಯ ಅನ್ಸುತ್ತೆ ನಿಮಗೆ? ಫ್ಯಾನಾ? ಅಯ್ಯೋ, ನೆಕ್ಸ್ಟ್ ಲೆವೆಲು. ಫಸ್ಟ್ ಟೈಮು ನಾನು ಶ್ರೇಯಸ್ ಬ್ರೋ ಮತ್ತು ಚೈತನ್ಯ ಸರು ಎಲ್ಲರೂ ಒಂದು ಜೂಮ್ ಕಾಲ್ ತೊಗೊಂಡ್ವಿ. ಅಲ್ಲಿ ನೋಡಿದಾಗ ಸ್ವತಃ ನಾರಾಯಣನ್ ದರ್ಶನ ಆಯಿತು, ಸಂತೋಷ್ ನಾರಾಯಣ್ ಸರ್ ಅವ್ರದ್ದು. ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಫಸ್ಟ್ ಟೈಮ್ ಬಂದಾಗ ಎಕ್ಸ್ಪ್ಲೈನ್ ಮಾಡೋದು, ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ, ಏನು ಫೀಲ್ ಇದೆ ಕ್ಯಾರೆಕ್ಟರ್ಗೆ ಅಷ್ಟು ಮಾತ್ರ ವರ್ಕ್ ಮಾಡು ಅಂತ ಹೇಳಿದ್ರು. ಅದು ಭಾರಿ ಹೆಲ್ಪ್ ಆಯಿತು. ಆ್ಯಂಡ್ ನನ್ನ ಬ್ರದರ್ ಆಕಾಶ್ ಈ ಸಿನಿಮಾಗೆ, ಈ ಸಾಂಗಿಗೆ ಎಸ್ಪೆಷಲಿ ಶೂಟ್ ಮಾಡಿದ್ದಾರೆ ಆ್ಯಂಡ್ ಎಡಿಟಿಂಗ್ ಮಾಡಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮೈಕಲ್ ಅಂತ ಅವ್ರು ಈ ಸಾಂಗಿಗೆ ಅಡಿಷ್ನಲ್ ಮ್ಯೂಸಿಕ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೈಕಲ್. ಯಾಕಂದ್ರೆ ನಾವು ಯಾವತ್ತೂ ನಮ್ಮ ಟೆಕ್ನಿಷಿಯನ್ಸ್ನ ವಿ ಹ್ಯಾವ್ ಟು ಕ್ರೆಡಿಟ್ ದೆಮ್. ಆಕಾಶ್ ಬನ್ನಿ ಸ್ಟೇಜ್ ಮೇಲೆ. ಮೈಕಲ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ಆ್ಯಂಡ್ ನನ್ನ ಬ್ರದರ್ ಚಿರಾಯಿ ಅವ್ರು ಬಂದರು. ಬುಜ್ಜಿ ಬ್ರೋ, ವಿನಯ್ ಬ್ರೋ, ಹಾಯ್, ಲವ್ ಯು ಬ್ರೋ. ಸೊ ಇದೆ ಇವತ್ತಿನ ಕನ್ನಡ ಇಂಡಿಪೆಂಡೆಂಟ್ ಸೀನ್ ಏನು ನಡೀತಾ ಇದೆ, ಅದಕ್ಕೆ ಇದೊಂದು ಭಾರಿ ದೊಡ್ಡ ಬಲ ರಾಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಿನ್ನ ಈಗ ಒಂದು ಟ್ರೆಂಡ್ ಕಂಟಿನ್ಯೂ ಆಗಲಿ, ಇನ್ನೂ ಸಾಕಷ್ಟು ಸಾಂಗ್ಸ್ಗಳು ಬರಲಿ. ಕನ್ನಡ ಇಂಡಿ ನಾವು ಯಾರಿಗೂ ಕಮ್ಮಿ ಇಲ್ಲ. ಇವತ್ತು ನಾವು ಹೆಂಗೆ ತಮಿಳಲ್ಲಿ ಹಿಂದಿಯಲ್ಲಿ ನೋಡ್ತೀವಿ ಒಂದು ದೊಡ್ಡ ಮಾರ್ಕೆಟ್ ಆಗಿ ಬೆಳೆದಿದೆ ಅಂತ, ಕನ್ನಡ ಕೂಡ ದೂರ ಇಲ್ಲ. ಡೆಫಿನೆಟ್ಲಿ ಬರ್ತೀವಿ, ಸಖತ್ತಾಗಿ ಬರ್ತೀವಿ. ಈಗ ವಿನಯ್ ಸರ್ ಪ್ಲೀಸ್ ನಿಮ್ಮಿಂದ ಶುರು ಮಾಡೋಣ. See, I always love Alok and he's a brother to me. And being a part of our movie is like, ನನಗೆ ತುಂಬ ಖುಷಿ ಆಯಿತು ಅವ್ರು ಮಾಡ್ತಾ ಇದ್ದಾರೆ ಅಂದಾಗ. ಆ್ಯಂಡ್ ಶ್ರೇಯಸ್ ಸರ್ ಆ್ಯಕ್ಚುಲಿ ಶೋಡ್ ಮಿ ದ ವಿಡಿಯೋ, ವಾಸ್ ಬ್ಲೋನ್. ಸೀರಿಯಸ್ಲಿ ಸಖತ್ತಾಗಿ ಬಂದಿದೆ. ಆ್ಯಂಡ್ ಐ ಥಿಂಕ್ ನಮ್ಮ ಜರ್ನಿಗೆ this is one more feather in the cap. So it's going to, hit the chartbusters and go on top. All the best. All okay. Love you, man. Love you. ಬಲರಾಮನ ದಿನಗಳು 26ಕ್ಕೆ ರಿಲೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ I'm the one who's more excited for that. 26ನೇ ತಾರೀಕು ನನಗೆ ದಿನಗಳು, ಗಂಟೆಗಳು, ಸೆಕೆಂಡ್ಸ್ ಎಣಿಸ್ತಾ ಇದ್ದೀನಿ ನಾನು. ಯಾವಾಗ ಬರುತ್ತೆ 26th ಅಂದ್ಬಿಟ್ಟು. ಐ ಆಮ್ ಸೋ ಎಕ್ಸೈಟೆಡ್. ಐ ಥಿಂಕ್ ನಾನು ಕೊಟ್ಟರೆ ಮೈಕು ನಾನು ಇನ್ನೂ 2 ಅವರ್ ಬಲರಾಮನ ಬಗ್ಗೆ ಮಾತಾಡ್ತಿರ್ತೀನಿ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ರಜತ್ ಸರ್. ಫಸ್ಟ್ ಆಫ್ ಆಲ್ ಓಕೆ ಸರ್. ಯಾರಿಲ್ಲ ನಂಗೆ ನಿನ್ನೆ ನಮ್ಮ ಶ್ರೇಯಸ್ ಸರ್ ಆ ವಿಡಿಯೋನ ತೋರಿಸಿದ್ರು, ಅಷ್ಟು ಅದ್ಭುತವಾಗಿ ಬಂದಿದೆ. ಇನ್ನೊಂದು ಹೇಳಬೇಕು ಅಂದಾಗ, ನೀವು ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದಾಗ ನಿಮ್ಮ ತಂಡನೂ ಹಂಗೆ, ಚಿರಾಯು ಆಗಿರಲಿ, ಮೈಕಲ್ ಆಗಿರಲಿ, ಇನ್ನೊಂದು ಆಕಾಶ್ ಅವರಾಗಿರಲಿ. ಸೊ ನಿಮ್ಮ ತಂಡ ಅಷ್ಟು ಸ್ಟ್ರಾಂಗ್ ಆಗಿದೆ. ತುಂಬ ಚೆನ್ನಾಗಿ ಒಳ್ಳೆ ಟ್ಯಾಲೆಂಟೆಡ್ಗಳನ್ನ ನೀವು ಹುಡುಕಿ ಅದನ್ನು ಬೆಳೆಸ್ತೀರಾ ಅಂತ ನಾನು ಚಿರಾಯು ಬಹಳ ಸತಿ ಕೇಳಿದ್ದೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಯು ಸರ್. ತುಂಬ ಒಳ್ಳೆಯದಾಗಿ ನಮ್ಮ ಬಲರಾಮನ ಚಿತ್ರಕ್ಕೆ ನೀವೊಂದು ಕೈ ತೋರಿಸಿರೋದು ತುಂಬ ದೊಡ್ಡ ಶಕ್ತಿ ಅಂತ ನಾವು ಅನ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಬಲರಾಮನ ಬಗ್ಗೆ ಹೇಳಬೇಕು ಅಂದರೆ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವು ಎಲ್ಲ ಎಷ್ಟು ಕಾಯ್ತಾ ಇದ್ರು, ನಾನು ಅಷ್ಟೇ ಕಾಯ್ತಾ ಇದ್ದೀನಿ. ನಾನು ಮಾಡೋದೊಂದು ಚಿಕ್ಕ ಪಾತ್ರ ಆದ್ರೂ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್. ತುಂಬ ಒಳ್ಳೆಯದಾಗಿ. ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಶ್ರೇಯಸ್ ಹೇಳಿದಾಗ ಆಲೋಕೆ ಹಾಡಿದ್ದಾನೆ ಅಂತ.
ಅವನು ಅವಾಗಲೇ ಹೇಳ್ದ ನಾವು ಚಿಕ್ಕ ವಯಸ್ಸು ಫ್ರೆಂಡ್ಸು ಅಂತ. ಈ ಒಂದು 25 ವರ್ಷದ ಫ್ರೆಂಡ್ಸು ನಾನು ಅವನು. ಇಷ್ಟು ದಿವಸ ಹಳೆ ಟೈಮ್ಸ್ ನಮ್ಗೆ ಏನು ಅಂತಂದರೆ ರಾತ್ರಿ ಸ್ವಲ್ಪ ಜಾಸ್ತಿ ಆದಮೇಲೆ ಅವಲೋಕನ ಕೈಲಿ ಹಾಡು ಆಡಿಸ್ತಾ ಇದ್ದಿದ್ದು. ಅದು ಎಲ್ಲಿಂದ ಎಲ್ಲಿವರೆಗೂ ಬಂದಿದೆ ಇವತ್ತು ಅಂತಂದರೆ ಅವ್ನು ಹೇಳ್ದಂಗೆ ಈ ಡೈಮೆನ್ಷನ್ಸು ಡೈನಾಮಿಕ್ಸ್ ಎಷ್ಟು ಚೇಂಜ್ ಆಗಿದೆ ಅಂತಂದರೆ ಇವತ್ತು ನಾವು ಬಂದು ಒಂದೇ ಸ್ಟೇಜ್ ಮೇಲೆ ನನ್ನ ಸಿನಿಮಾಗೆ ಹಾಡಿದಾನೆ ಆ ಹಾಡಲ್ಲಿ ನಾನು ಇದ್ದೀನಿ ಅನ್ನೋದೇ ಒಂದು ಅದೆಲ್ಲ ಹೆಂಗೆ ಕೂಡ ಬರುತ್ತೆ ನೋಡಿ, ಕಾಸ್ಮಾಸ್ ಅಂತಾರಲ್ಲ ಆ ಥರ ಒಂದು ಫೀಲಿಂಗ್ ಇದೆ. ಇದ್ರಿಗಿನ ಇನ್ನೇನು ಬೇಕು ಹೇಳಿ, ಒಂದು ಫ್ರೆಂಡ್ಶಿಪ್ಗೆ ಜಡ್ಜ್ಮೆಂಟ್ ಆಗಲಿ ಒಂದು 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 ನೆಲೆ ನಾವು ಹೋಗಿ ಸೇರ್ತೀವಿ ಅನ್ನೋದಕ್ಕೆ ಗಾಡ್ ಕೆನಾಟ್ ಬಿ ಮೋರ್ ಕೈಂಡ್ ಟು ಅಸ್. ಇದ್ರಿಗಿನ ಜಾಸ್ತಿ ದೇವ್ರು ನಮ್ಗೆ ಇನ್ನೇನು ಒಳ್ಳೇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವಿವಾಗ ಇನ್ನೂ ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ಅದು ನನ್ನ ಫೀಲಿಂಗ್ ಇವಾಗ ಎಟ್ ದ ಮೂಮೆಂಟ್. ಅಣ್ಣ 26ಕ್ಕೆ ನಾನು ಕ್ಷಣಗಣನೆ ಈಗ 1 ವಾರದಿಂದ ನನಗೆ ಹಿಂಗಿರಲಿಲ್ಲ. ಹೋಗೋಣ ಈಗ ಮಗು ನಿಮ್ಮ ಹೋಟೆಲ್ ಇದೆ ಈಗ ನನಗೆ ಗೊತ್ತು ಈ ಫೀಲಿಂಗು. ಈಗ ಫ್ಯಾಮಿಲಿಯವರೆಲ್ಲ ನಾವು ಕಾಯ್ತಾ ಇದೀವಿ ಅಷ್ಟೇ. ಹ್ಞೂನಣ್ಣ, ಅದು ನನ್ನ ಫೀಲಿಂಗು. ಥ್ಯಾಂಕ್ ಯು, ಖುಷಿ ಆಯಿತು. ನನಗೆ ಇನ್ನೇನು ಹೇಳೋಕ್ಕೆ ಇಲ್ಲ. ಬಟ್ ಪಠಾಣ್ ಓವರ್ ಟು ಯು ಪ್ಲೀಸ್. ನನ್ನ ಫ್ರೆಂಡ್ನ ಕರೀರಿ. ಅವರು ದುಬೈಯಿಂದ ಅವ್ರ ಡ್ರೆಸ್ ಅವ್ರ ಏನೋ ಕಾಸ್ಟ್ಯೂಮ್ ಡಿಸೈನರ್ ಕೂಡ ದುಬೈಯಿಂದಾನೇ ಬಂದಿರೋದು. ಅವ್ರಿಗೆ ಕಾಸ್ಟ್ಯೂಮ್ ಮಾಡಿರೋದು. ಅವ್ರನ್ನೂ ಕರೀರಿ ಸ್ಟೇಜ್ ಮೇಲೆ. ನಂಗೂ ಒಂದೆರಡು ಬುರ್ಖ ತಂದಿದ್ದೀನಿ ತಂದ್ರು. ಓವರ್ ಟು ಪಠಾನ್. ಅಸ್ಸಲಾಮು ಅಲೈಕುಮ್. ಬಾಯ್ ಆರ್ ಬೈ ಜಾನ್ಸ್ ಅಣ್ಣ. ಇಲ್ಲ, ಒಂದ್ ನಿಮಿಷ ಮೇಲೆ ಹೋಗಕ್ಕಿಂತ ಮುಂಚೆ ನಿಮ್ ಸಾಂಗ್ ಈಗ ನಾನು ಎಂಟ್ರಿ BGM ಹಾಕೊಂಡು ಹಾಕ್ಬೇಡ. ಫಸ್ಟ್ ನಾನೇ ಯೂಸ್ ಮಾಡಿದೆ ಅಂತ ಇದು ಸಾಂಗು. ಹಾಕಪ್ಪ ಸಾಂಗು. ಥ್ಯಾಂಕ್ ಯು. Thank you so much. ಐ ಥಿಂಕ್ ನಾವು ಯಾರ ಪಾತ್ರದ ಹೆಸರನ್ನು ಮರಿತೀವಿ ಅಲ್ವೋ ಗೊತ್ತಿಲ್ಲ, ಪಠಾಣ್ ಹೆಸರಂತೂ ಜನ್ಮದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅನಿಲ್ ಸಿದ್ದು ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಲಾಸ್ಟ್ ಟೈಮ್ ಕೂಡ ಪ್ರೆಸ್ ಮೀಟ್ ಅಲ್ಲಿ ಫುಲ್ ಬ್ಲ್ಯಾಕ್ ಎಲ್ಲ ಹಾಕೊಂಡು ಪಠಾಣ್ ತರನೇ ಬಂದಿದ್ರು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ಡೆಡಿಕೇಶನ್. ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಪ್ರಮೋಟ್ ಮಾಡಿದ್ರೆ ಇನ್ನೂ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಅಲೋಕ್, ಲವ್ ಯು ಸೋ ಮಚ್. ನಮ್ ಬ್ರದರ್ಗೆ ಇನ್ನೊಂದು ನಮ್ಮ ಏರಿಯಾದಲ್ಲಿ ಹಬ್ಬನೇ, ಅದು ಕನ್ನಡದಲ್ಲಿ ಇಂತ ಒಂದು ಸಾಂಗ್ ಬಂದಿದೆ ಅಂದ್ರೆ ಎಲ್ಲ ಯಂಗ್ಸ್ಟರ್ಸ್ ಕಾಲೇಜ್ ಹುಡುಗರಿಂದ ಹಿಡಿದು ಎಲ್ಲ ನಮ್ಮ ಡಾನ್ಸ್ ಅಂತ ಮೆರೆಯೋದಿಕ್ಕೆ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಇನ್ ಮೇಲೆ ನಮ್ BGM ಹಾಕೊಂಡೆ ನಮ್ ವಿಡಿಯೋ ಹಾಕೋದು. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನೀವೆಲ್ಲ ನೋಡಿರ್ತೀರ ಸಾಂಗ್ ಅಲ್ಲಿ ಒಂದ್ 2 ಬ್ಯಾಗ್ ತಗೊಂಡು ಹೋಗ್ತೀರಿ ಅಣ್ಣ. ಥ್ಯಾಂಕ್ ಯು. ಈ ಬ್ಯಾಗ್ ತಗೊಂಡು ಹೋದ್ಮೇಲೆ ದುಬೈಗೆ ಹೋಗಿ ಸೆಟ್ಲ್ ಆಗಿದ್ದು. ದುಬೈಲಿ ಒಂದು ಡೈಲಾಗ್ ಇದೆ, ಐ ಅಬಿಬಿ ಕಮ್ ಟು ದುಬೈ ಅಂತ. ಅದೆಲ್ಲ ಹೋಯ್ತು ಇವಾಗ. ಐ ಅಬಿಬಿ ಕಮ್ ಟು ಕನ್ನಡ ಸಿನಿಮಾ. ಈ ಸಾಂಗ್ ಎಷ್ಟು ಜೋಶ್ ಕೊಟ್ಟಿದೆ ಅಂದ್ರೆ ಸೀರಿಯಸ್ ಆಗಿ ಈ ಮನೆಗೆ ಹೋಗ್ತೀನೋ ಇಲ್ಲೋ, ಈಗ ಆನ್ ದ ವೇ 100 ಸಲ ಕೇಳಬೇಕು ಅನಿಸ್ತದೆ. ವಿ ಲವ್ ಯು ಸೀರಿಯಸ್ಲಿ. ಅಷ್ಟು ಅದ್ಭುತವಾಗಿತ್ತು. ಅಂಡ್ ಅಣ್ಣ ಏನದು ಲುಕ್ಕು ಸಕ್ಕತ್ ಇಷ್ಟ ಆಯ್ತು. ಏನೋ ನಾನೇ ಒಂದು ರೌಡಿ ಆಗ್ಬಿಟ್ಟೇನೋ ಇಲ್ಲ ಆ ಫೀಲ್ ಬರ್ತಾ ಇದೆ ನನಗೆ. ಸೀರಿಯಸ್ ಆಗಿ ಆ ಸಾಂಗ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನಗೆ ಸೀನಾ ಅಂಡ್ ರವೀಂದ್ರ ದಯವಿಟ್ಟು ಬನ್ನಿ, ಒಬ್ನೇ ಆಗ್ಬಿಡ್ತೀನಿ, ಇಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡಿದ್ದಾರೆ, ಕರೀರಿ ಮೇಡಮ್. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಬಲರಾಮನ ಜೊತೆಗೆ ಇರುವಂತಹ ನಮ್ಮ ಪಠಾಣ್ ಜೊತೆಗೆ ಅರುಣ್ ಅವರು ಅದೇ ರೀತಿಯಾಗಿ ಪುನೀತ್ ಸರ್ ದಯವಿಟ್ಟು ಜಾಯಿನ್ ಆಗ್ಬೇಕು. ಸೆಟ್ ಅಲ್ಲೂ ಮಲಗ್ತಾ ಇದ್ದೆ, ಇಲ್ಲಿ ಸಾಂಗ್ ರಿಲೀಸ್ ಅಲ್ಲೂ ಮಲಗ್ತಾ ಇದ್ದೀರಾ.
ಬಾ ಬಾ ಬಾ. ಯಾರು ಸವಾಸ ಆದ್ರೂ ಮಾಡಬಹುದಂತೆ ದೊಡ್ಡವ್ರು ಹೇಳೋರೆ. ಯು ಬ್ರದರ್ಸ್ ಆರ್ ಅಮೇಸಿಂಗ್ ಬ್ರದರ್ಸ್. ಅದಕ್ಕೆ ನಾವು 3 ಜನ ಸೇಫ್ ಆಗಿ ತಿನ್ನೋದು ಮಲಗೋದು ಇಷ್ಟೇ. ನೋ ಕಾಂಟ್ರವರ್ಸಿ. ಅವರಿಬ್ರು ಮಾತನಾಡೋದಕ್ಕೂ ಮೊದಲು ಪಠಾಣ್ ಅವರೇ, ನಿಮ್ಮ ಎಷ್ಟು ಜನರ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಒಂಟೆ ಎಲ್ಲಿ ಪಾರ್ಕ್ ಮಾಡಿದ್ದೀರಾ ಅಂತ. ಲಿಫ್ಟ್ ಇದ್ದಿದ್ದು ಚಿಕ್ಕ ಸೈಜ್. ಹಾ, ಸೊ ಒಂಟೆ ಕೆಳಗಡೆ ಪಾರ್ಕಿಂಗ್ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ. ಪಾಪ ನೀರ್ ಕುಡಿತಾ ಇದೆ. ಎಲ್ಲ ಹುಡುಗ ನೋಡ್ಕೊಂಡು ನಂಗೆ ಆಗ್ತಾ ಇಲ್ಲ ಖುಷಿಲಿ. ಹೆಂಗೆ ಗುರು ನೀನ್ ಎಂಟ್ರಿ ಹೆಂಗಿತ್ತು? ಸಕ್ಕದಾಗಿತ್ತು. ಇನ್ನೊಂದ್ಸಲ ಎಂಟ್ರಿ ಸಿನಿಮಾದಲ್ಲಿ ಗೊತ್ತಿಲ್ಲ, ನೋಡಿಲ್ವಂತೆ. ಇನ್ನೊಂದ್ಸಲ ಹಾಕ್ಸ್ಬಿಟ್ಟು ನಂಗೋಸ್ಕರ ಅಣ್ಣ ಕೊನೆ ಲಾಸ್ಟ್ ಟೈಮ್ ಪುನೀತ್ ಸರ್. ಇಲ್ಲ ಬರೀ ನೋಡೋದೆ. ಪುನೀತ್ ಸರ್ ಫೋಟೋ ಪೋಸ್ಟ್ ಮಾಡ್ತಾ ಇದ್ದಾರೆ. ಎಸ್ ಎಸ್ ಸರ್. ನೀವು ಎಲ್ರಿಗೂ ನಮಸ್ಕಾರ. ಸಾಂಗ್ ನೋಡಿಲ್ಲ, ಕೊನೆಯಲ್ಲಿ ನೋಡ್ತೀನಿ. ಪಠಾಣ್ ಬೈ ಥ್ಯಾಂಕ್ ಯು ವೆರಿ ಮಚ್. ನಾನು ಚೆನ್ನಾಗಿದ್ದೀನಿ, ಬಟ್ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಸಾಂಗ್ ನೋಡಿಲ್ಲ, ಗೊತ್ತಿಲ್ಲ. ಪ್ರತಿ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇರ್ತೀವಿ ನಮ್ಮ ಸಿನಿಮಾ ಹಾಗೆ ಹೀಗೆ ಅಂತ. ಇನ್ನು 6 ದಿನ 6ರಿಂದ 7 ದಿನ ಇದೆ ಸಿನಿಮಾ ರಿಲೀಸ್ ಆಗಕ್ಕೆ. ಸೊ ಇಲ್ಲ ನಮಗೆ ಅದು ಚಿಟ್ಟೆ ಬಿಟ್ಟ ಎಲ್ಲಾರ್ಗು ಇದನ್ನು ನಮಗೆ ಮೊದಲನೇ ಸಿನಿಮಾ ಅಂತಾನೆ ಫೀಲ್ ಆಗ್ತಾ ಇದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ ಸಿನಿಮಾನ. ನಾವು ಅದರಿಂದ ಕಾಯ್ತಾ ಇದ್ದೀವಿ. ಸೊ ದಯವಿಟ್ಟು ಹರಿಸಿ ಹಾರೈಸಿ. ಇದೇ 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡ ಜನತೆ ಆಶೀರ್ವಾದ ಮಾಡಬೇಕು. ಆಲೋಕೆ ಸರ್ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ ನೋಡ್ಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪುನೀತ್ ಸರ್. ಅರುಣ್ ಅವರೇ, ಯಾರಿಲ್ಲ ಹಾಡಲ್ಲಿ ನಿಮ್ಮ 3 ಜನರಲ್ಲೂ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮಾತಾಡ್ಬೇಕು ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಸಾಂಗ್ ನೋಡಿಲ್ಲ, ಸ್ವಲ್ಪ ಲೇಟ್ ಬಂದಿದ್ದೆ. ಸೊ ಖಂಡಿತ ನೋಡ್ಬಿಟ್ಟು ಅವರೊಬ್ಬರೇ ದುಬೈಯಿಂದ ಬೇಗ ಬಂದಿದ್ದು. ಒಬ್ಬರೇ ಬೇಗ ಸೊ ಇದು ನಮ್ಮ ಸಿನಿಮಾದ 4ನೇ ಹಾಡು. 3 ಹಾಡು ಹೇಗೆ ಹಿಟ್ ಆಗಿದೆ ಹಾಗೆ ಇದು ಕೂಡ ಆಗುತ್ತೆ. ಹಂಗೆ ಸಿನಿಮಾ ಈ ಹಾಡುಗಳು ಹೇಗೆ ಅದ್ಭುತವಾಗಿ ಮೂಡಿ ಬಂದಿದೆ ಹಾಗೆ ಸಿನಿಮಾ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ಪಾತ್ರಗಳು ಆ ಪಾತ್ರಕ್ಕೆ ಏನು ನ್ಯಾಯ ಒದಗಿಸ್ಬೇಕೋ ಅದನ್ನ ತುಂಬಾ ಚೆನ್ನಾಗಿ ಒದಗಿಸಿದ್ದಾರೆ. ವಿನೋದ್ ಸರ್ ಆಗಿರ್ಬೋದು, ವಿನಯ್ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು, ಅಂಡ್ ಅಗೇನ್ ಅತುಲ್ ಸರ್ ಬಗ್ಗೆ ನಾನು ಹೇಳಬೇಕು. ಬಿಕಾಸ್ ಏನಂದ್ರೆ ಅತುಲ್ ಸರ್ ಸೆಟ್ ಬಂದಾಗ ಇದನ್ನ ನಾನು ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಹೇಳೋಣ ಅನ್ಕೊಂಡೆ ಮರೆತೋಗ್ತಾ ಇದ್ದೆ. ಅವ್ರದ್ದು ಎದೆಗಾರಿಕೆನಲ್ಲಿ ಒಂದು ಡೈಲಾಗ್ ಇದೆ. ಎದೆಗಾರಿಕೆನಲ್ಲಿ ಒಂದು ಅವರು ಪೊಲೀಸ್ನ ಯಾರೋ ಪೊಲಿಟಿಷಿಯನ್ ಮಗಳು ಕಿಡ್ನಾಪ್ ಆಗ್ಬಿಟ್ಟಿರ್ತಾರೆ. ಅವಾಗ ಅವರು ಅತುಲ್ ಸರ್ ಕಾರ್ನ ವೆಹಿಕಲ್ ನ ಫಾಲೋ ಮಾಡ್ಕೊಂಬಂದು ಅಡ್ಡ ಹಾಕ್ಬಿಟ್ಟು ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಾಗ ಅವರು ಅಡ್ವೊಕೇಟ್ ಅಲ್ಲ, ಹಾಯ್ ಮಿಸ್ಟರ್ ವೆಂಕಟಸ್ವಾಮಿ, ಇಫ್ ಐ ವಿಶ್ ಐ ಕ್ಯಾನ್ ಡ್ರಾಗ್ ಇಟ್ ದ ಕೋರ್ಟ್ ಅಂತಾರೆ. ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಆ ಡೈಲಾಗ್ಸ್ ಎಲ್ಲ ಅವ್ರು ನೋಡಿದಾಗ ಫಸ್ಟ್ ನಾನು ಅವ್ರನ್ನ ಕ್ಯಾರವನ್ ಹೋಗಿ ಡೈಲಾಗ್ ಹೇಳಿ ಅವ್ರನ್ನ ಅದನ್ನ ನೆನ್ಪು ಮಾಡಿ ಹೇಳಿದ್ದೆ ನಾನು. ಸೊ ಇದೆಲ್ಲ ಒಳ್ಳೆ ಮೆಮೊರೀಸ್ ನಮಗೆ. ಹಾಗೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆ ಪಾತ್ರಗಳು ಈಗ ನಾನು ನಿನ್ನೆ ಆಕ್ಚುಲಿ ಹೇಳ್ತಾ ಇದ್ದೆ, ಆ ದಿನಗಳು ಸಿನಿಮಾನ ನಾನು ರೀಸೆಂಟ್ಲಿ ನೋಡಿದ್ದು, ಮುಂಚೆ ನಾನು ನೋಡಿರ್ಲಿಲ್ಲ. ಸೊ ಆ ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತು ಇಂಥ ಸಿನಿಮಾ ನಾನು ಮಿಸ್ ಮಾಡ್ಕೊಂಡಿದ್ನಲ್ಲ ಅಂತ. ಬಟ್ ಆ ಮಿಸ್ ಮಾಡ್ಕೊಂಡಿದ್ದು ಜೊತೆಗೆ ಡಬಲ್ ಧಮಾಕ ತರ ನಾನು ನೆಕ್ಸ್ಟ್ ಅದ್ರ ಮುಂದಿನ ಅಧ್ಯಾಯ ಸಿನಿಮಾದಲ್ಲಿ ಪಾತ್ರವಾಗಿ ಆಕ್ಟ್ ಮಾಡಿದ್ವಿ. ನನ್ನ ಪಾತ್ರದ ಹೆಸರು ರವೀಂದ್ರ ಅಂತ. ನಿನ್ನೆ ಅವ್ರು ಹೇಳ್ದಂಗೆ, ವಿನಯ್ ಅವ್ರು ಹೇಳ್ದಂಗೆ ಇವನು ಆ ದಿನಗಳು ಸಿನಿಮಾ ನೋಡಿದ್ದೆ ಬಂದು ನಮ್ಮ ಬಲರಾಮ ದಿನಗಳಲ್ಲಿ ಇವನೇ ತೋರಿಸಿದ್ದು ಕ್ಯಾರವನಲ್ಲಿ ಅಲ್ವಾ? ಹೌದು, ಖಂಡಿತ. ಏನೋ ಕೇಳಿದ್ರೆ ಆಕ್ಟ್ ಆಗಿದ್ದೀರಾ ಅಂತ. ಸೊ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ಇದೇ 26 ನಮ್ಮ ಬಲರಾಮನ ದಿನಗಳು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹೇಗೆ ನಮ್ಮ ಈ 4 ಹಾಡುಗಳನ್ನ ನೋಡಿ ಸಪೋರ್ಟ್ ಮಾಡಿದಿರೋ, ಐ ಮೀನ್ 3 ಹಾಡುಗಳನ್ನ ಸಪೋರ್ಟ್ ಮಾಡಿದ್ರೆ ಇವತ್ತಿಂದ ಮತ್ತೆ 4ನೇ ಹಾಡು ಸಪೋರ್ಟ್ ಮಾಡ್ತೀರಾ. ಆಲೋಕೆ ಸರ್ ಹಾಡಿರುವಂತ ಹಾಡು ಅದೇ ರೀತಿ ಸಿನಿಮಾನು ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನಮಗಿದೆ, ನಮ್ಮ ಇಡೀ ತಂಡಕ್ಕಿದೆ.
ಸರ್ದು ಲಾಸ್ಟ್ ಇಯರ್ ಮಾದೇವ, ಈ ವರ್ಷ ಸೇಮ್ ಅದೇ 26ಕ್ಕೆ ಬಲರಾಮ. 100% ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ. ನಿಮ್ಮ ಆಶೀರ್ವಾದ ನಮಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೆದ್ದಾಯ್ತು ಆಲ್ರೆಡಿ. ಕೇಳಿ, ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಪೇಮೆಂಟ್ ಕೊಟ್ಟರು, ಸಿನಿಮಾ ಗೆದ್ದ ಮೇಲಂತೂ 2 ಬ್ಯಾಗ್ ಅದನ್ನ ಕೊಟ್ಟು ದುಬೈಲೇ ಸೆಟಲ್ ಮಾಡ್ಬಿಟ್ಟವ್ರೆ. ಅದಕ್ಕೆ ಇಷ್ಟು ರಿಚ್ ಆಗಿ ಬಂದಿದ್ದೀನಿ. ಅಲ್ಲ, ಇವತ್ತೆಲ್ಲಿ ಯಾರು ಮೆಟ್ರೋಲ್ ಯಾರು ಕೇಳಿಲ್ವಾ ಅಂತ? ಇವತ್ತು ಯಾರು ಕೇಳಿಲ್ಲ. ಆದ್ರೂ ನಿಮ್ ತರ ಮಾತ್ರ ಕಾಂಟ್ರವರ್ಸಿ ಮಾತ್ರ ಮಾಡ್ಕೊಳ್ಳಲ್ಲ. ನಾವು 3 ಜನ ಸೇಫ್ ಆಗೇ ಇರ್ತೀವಿ ಯಾವಾಗ. ಅಲ್ಲ, ಇನ್ನೇ ಕ್ವಶನ್ ಇದೆಯಾ? ಫ್ಲೈಟ್ ಲೇಟ್ ಆಯ್ತು. ಅಬಿಬಿ ಕಮ್ ಟು ದುಬೈ ಕರೀತಾ ಇದ್ದಾರೆ ಅವರು. ಅಣ್ಣ, ಸಿನಿಮಾ ರಿಲೀಸ್ ಆಗಿದ ತಕ್ಷಣನೇ ಇಲ್ಲ, ನಾನು ಇವತ್ತು ಒಂದೇ ಒಂದು ಏನೋ ಕಲ್ತ್ಕೊಂಡ್ ಬಂದಿದ್ದೀನಿ ಅಣ್ಣ. ನಮ್ಮ ಬಾಯ್ ಚಾನ್ಸ್ ಹೇಳಕ್ಕೆ ಹೇಳ್ಬಿಡ್ತೀನಿ. ಅಣ್ಣ, ಇಷ್ಟೆಲ್ಲ ನಾನೇ, ಇವ್ರು ಹೇಳಿದ್ರು ಡೆಡಿಕೇಶನ್, ಇಲ್ಲಿ ಇಷ್ಟು ಖರ್ಚು ಮಾಡ್ಕೊಂಡು ನೀವೇ ಎಲ್ಲ ಮಾಡ್ತಾ ಇದ್ದೀರಾ ಅಂತ. ನನ್ನ ಅದು ಒಂದು ರೀಸನ್ ಇದೆ ನಾನು ಮಾಡ್ತಾ ಇರೋದಕ್ಕೆ. ನಾನು ಕನ್ನಡದವನೇ, ಕನ್ನಡಿಗ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಕಾರಿಂದ ಎಲ್ಲ ಹಾಕೊಂಡಿದ್ದೀನಿ. ಆದ್ರೂ ಇವತ್ತು ಈ ಕಾಸ್ಟ್ಯೂಮ್ ದುಬೈಯಿಂದ ತಂದ್ಕೊಟ್ಟಣ್ಣ ನನ್ನ ಫ್ರೆಂಡು. ರಿಸೀವ್ ಮಾಡ್ಕೊಳ್ಳೋವಾಗ ಅವನು ಒಂದೇ ಒಂದು ಮಾತು ಹೇಳ್ದ, ಸರ್ ಇವನ್ಗೊಂದು ಬೇಕಂದ್ರೆ ಕೊಡಿಸ್ತೀನಿ, ಆಯ್ತು ಸುಮ್ಮನೆ ಅಳ್ಬೇಡ. ಅವ್ರು ಕೇಳಿದ್ ಒಂದೇ, ನೀವು ಕನ್ನಡದವರು ಇಂದು ಎಕ್ಸಾಂಪಲ್, ನೀವು ನಂಬಟ್ಟೆ ಹಾಕೊಂಡು ಇಷ್ಟು ಹೆಮ್ಮೆಯಿಂದ ಪ್ರೀತಿಯಿಂದ ಎಲ್ಲ ಕಡೆ ಓಡಾಡ್ತಾ ಇದ್ರೆ ಹೇಳ್ಕೊಳ್ತಾ ಇದೀರಲ್ಲ. ನಾನು ಕರೆಕ್ಷನ್ ಮಾಡಿದ್ರು, ನಾನು ಸಲಾಂ ಅಲೈಕುಮ್ ಅಂತ ಇದ್ದೆ ಇಷ್ಟು ದಿನ, ಅದು ಅಸ್ಸಲಾಂ ಅಲೈಕುಮ್ ಅಂತ ಹೇಳಿ ಅದು ಪೀಸ್ ಟು ಯು. ಅದು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವರು ಆ ಕನ್ನಡದಲ್ಲಿ. ಅದಕ್ಕೆ ಎಲ್ಲೋ ನನಗೆ ಆ ಪ್ರೀತಿ ಅವ್ರು ಕೊಡ್ತಾ ಇರೋದು ನೋಡಿದ್ರೆ, ಸಿನಿಮಾ ಆಲ್ರೆಡಿ ನಾವು ಗೆದ್ದಿದೀವಿ. ಆ ಎಕ್ಸಾಂಪಲ್, ನೀವು ನಾವೆಲ್ಲ ಒಂದೇ ಏರಿಯಾ ಅಣ್ಣ. ಅಲ್ಲಿ ಎಷ್ಟು ಜನ ಕಾಯ್ತಾ ಇದಾರೆ ಅಂದ್ರೆ, ಸೀರಿಯಸ್ ಆಗಿ ಇವತ್ತು ಸಂಜೆ ಪಕ್ಕ ಹಬ್ಬನೇ. ಅದು ಈ ಸಾಂಗ್ ಬಿಟ್ಟಿದ್ದೀರಾ, ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗುತ್ತೆ. ಥ್ಯಾಂಕ್ಸ್ ಟು ಯು ಶ್ರೇ, ಐ ಲವ್ ಯು. ಸೀರಿಯಸ್ ಆಗಿ ಈ ಸಾಂಗ್ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಬಿಲ್ಡಪ್ಗೆ. ಅಲೋಕ್ ಅವ್ರನ್ನ ನಾನು ಸೇಮ್ ಕಟ್ಟಿ ಹೇಳ್ದಂಗೆ, ಇಲ್ಲಿ ಡರ್ಲಿಂಗ್ ಅವ್ರು ಹೇಳ್ದಂಗೆ ನಾನು ಅವ್ರಿಗಿಂತ ಸ್ವಲ್ಪ ಜೂನಿಯರು, ಆದ್ರೆ ಅವ್ರ ಗರಡಿಲೇ ನಾನು ಒಂಚೂರು ಓಡಾಡಿದ್ದೀನಿ. ಅವಾಗ ನೋಡಿರೋದು ಸಿಲಿಕಾನ್ ಸಿಟಿ ಟೈಮ್ ಅಲ್ಲಿ. ಸಚ್ ಅ ಟ್ಯಾಲೆಂಟೆಡ್ ಗೈ ಇವ್ರು ಹೇಳ್ದಂಗೆ ಈವ್ನಿಂಗ್ ಯೂಸ್ ಟು ಸಿಂಗ್. ಅಂಡ್ ನಮ್ ಸಿನಿಮಾದಲ್ಲಿ ನೀವು ಆಡಿ ಈ ತರ ಎಲ್ಲ ವಿನೋದಣ್ಣನ ಬಗ್ಗೆ ಡ್ರೀಮ್ ಇಟ್ಕೊಂಡು ಆಡಿದೀರ ಅಂತ ಹೇಳಿದ್ರಲ್ಲ, ಅಲ್ಲೇ ನಾವು ಗೆದ್ವಿ. ಇಂತ ಒಂದು ಒಳ್ಳೆ ಸೋಲ್ಗೆ ಅಷ್ಟು ಚೆನ್ನಾಗಿ ಕಲ್ತಿದ್ದೀರಾ. ಸೀರಿಯಸ್ ಆಗಿ ಕನ್ನಡದವರೆಲ್ಲ ಹೆಮ್ಮೆಯಿಂದ ಈ ಸಾಂಗ್ ಹಾಕೊಂಡು ಯೂಸ್ ಮಾಡ್ತೀವಿ. ಫಸ್ಟ್ ನಾನೇ ಈ ಪಿಕ್ಚರ್ ಮಾಡ್ಕೊಂಡು ಎಂಟ್ರಿ ಕೊಟ್ಟರು. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕು. ನನ್ನ ಆಶೀರ್ವಾದದಿಂದ ಹೇಳಿದ್ರು, ದುಬೈ ಶೇಖ್ ಇಂದ ಹಿಡಿದು ಎಲ್ಲ ಆಗಿದೆ. ಸೊ ಇವತ್ತು ನಮ್ಮ ಆಲ್ ವರ್ಕರ್ಸ್ ಬಂದಿದ್ದಾರೆ. ಸೊ ಎವ್ರಿಥಿಂಗ್ ಇಸ್ ಸೆಟ್, ಆಲ್ ಈಸ್ ಓಕೆ, ಜಸ್ಟ್ ಹಿಟ್ ಅಷ್ಟೇ. ಎವ್ರಿಥಿಂಗ್ ಇಸ್ ಓಕೆ. ಇವತ್ತು ಕರೆಕ್ಟ್ ಆಗಿ ಒಂದು ರೌಂಡ್ ಆಗಿದೆ ನಮ್ಮ ಬಂದವನಿಲ್ಲ ಇವರು ವಿನೋದ್ ಸರ್ ಎವ್ರಿಥಿಂಗ್ ಇಸ್ ಸೆಟ್ ಸರ್, ಆಲ್ ಓಕೆ ಇವತ್ತು. ಸೊ ಜಸ್ಟ್ ಯು ಹ್ಯಾವ್ ಟು ಕಮ್ ಆನ್ 26th onwards. ಸೊ ಎವ್ರಿಥಿಂಗ್ ಇಸ್ ಸೆಟ್. ಅಂಡ್ ಆನೆಸ್ಟ್ಲಿ ನಾನು TCS ವರ್ಕ್ ಮಾಡಬೇಕಾದ್ರೆ ರಾಮ್ ಹೋಗಾದಿ ಇಸ್ ಮೈ ಕ್ಲೋಸ್ ಫ್ರೆಂಡ್, ಭೇಟಿ ಮಾಡಿದ್ವಿ. ಸೊ ಅಲ್ಲಿ ನಾನು ಯಾರು ಫಸ್ಟ್ ಫಾಲೋ ಮಾಡಲ್ಲ, ಬಟ್ ನಿಮ್ಮ ಮಾರ್ಗಗಳನ್ನು ಕೇಳಿಸಿದ್ದ. ಬಟ್ ಇವತ್ತು ನಮ್ಮ ಸಿನಿಮಾ ನೀವು ಮಾಡಿದ್ರೆ ನನಗೆ ಖುಷಿ ಇದೆ. ಸೊ ಶ್ರೇಯಸ್ ಅವ್ರ ಎಫರ್ಟು, ಮೇಡಮ್ ಅವರ ಬ್ಲೆಸ್ಸಿಂಗ್ಸು ಎಲ್ಲ ಸರ್ ಎಫರ್ಟ್ಗೆ ನಾನು ಹೇಳೋದಲ್ಲ, ಸಿನಿಮಾ ಇಸ್ ಆಲ್ ಸೆಟ್ ಫಾರ್ ರಾಕ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಸರ್. ಥ್ಯಾಂಕ್ ಯು ಸೋ ಮಚ್. ಊಟ ಮಾಡಿ ಸ್ಟೆಪ್ ಹತ್ಕೊಂಡೇ ಬಂದಿದ್ದೀರ. 25 ವರ್ಷದಿಂದ ಒಂದೊಂದೇ ಸ್ಟೆಪ್ ಹತ್ಕೊಂಡ್ ಬಂದಿರೋದು ನಾನು ಇಲ್ಲಿ ನೋಡಿದ್ದೀನಿ. ಏನು ನೀವೆಲ್ಲ ಜೊತೆಲಿದ್ದೀರಾ, ನನ್ನ ಸ್ಟೆಪ್ ಹತ್ತಕ್ಕೂ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಿ ಗೊತ್ತು. ಮೊನ್ನೆನೇ ಹಾಕಿರೋದು ಸಾಕು, ಚೆನ್ನಾಗಿ ವೈರಲ್ ಆಗಿ ಓಡ್ತಾ. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರು ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಸೈಲೆಂಟ್ ಮಾಡಿ ಮೊಬೈಲ್ ನಂದು ತುಂಬ ಹೃದಯ ಧನ್ಯವಾದಗಳು. ಯಾಕಂದರೆ ಇವತ್ತು ಇಲ್ಲಿ ನಾವು ನಿಂತಿದ್ದೀವಿ ಅಂದರೆ ಭಾಳಷ್ಟು ಜನ ಇವತ್ತು ಅವರ
ಅವರ ಹಾರ್ಡ್ ವರ್ಕ್, ಅವರ ಒಂದು ಸ್ವೆಟ್ ಆ್ಯಂಡ್ ಬ್ಲಡ್ ಇವತ್ತು ಇಲ್ಲಿ ಭಾಳಷ್ಟು ಜನ ನಿಂತಿದ್ದೀವಿ ಈ ವೇದಿಕೆ ಮೇಲೆಲ್ಲ. ಬಿಕಾಸ್ ಆಗಲೇ ಆಲ್ ಓಕೆ ಅವರು ಹೇಳಿದ್ರು, ಇವತ್ತಿನ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಈಸ್ ದಿ ಸ್ಟಾರ್ ಆಫ್ ದಿಸ್ ಇವೆಂಟ್. ಸೊ ಅವರು ಮಾತಾಡಿದ್ರು. ಸಿನಿಮಾ ಬಗ್ಗೆ ತುಂಬಾನೇ ಮಾತಾಡಿದ್ದೀವಿ, ಎಲ್ಲ ಇಂಟರ್ವ್ಯೂಸಲ್ಲಿ ಭಾಳನೇ ಮಾತಾಡಿದ್ದೀವಿ. ಸೊ ಥ್ಯಾಂಕ್ಸ್ ಗಿವಿಂಗ್ ಆಗಲಿ, ಸಿನಿಮಾ ಬಗ್ಗೆ ಇಂಟರ್ವ್ಯೂ ಸಪ್ರೇಟ್ ಇಂಟರ್ವ್ಯೂಲ್ಲಿ ಎಲ್ಲರ ಬಗ್ಗೆನೂ ಮಾತಾಡಿದ್ದೀವಿ. ಇವತ್ತು ಮತ್ತೊಂದ್ಸಲ ನಾನು ಈ ವೇದಿಕೆ ಮೇಲೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವ್ರ ಕಾರಣ. ಅವರ ಇವತ್ತು ಬಲರಾಮ ಏನ್ ನಡೀತಿದೆ ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಏನಿದೆಯೋ, ಟೈಗರ್ ಪ್ರಭಾಕರ್ ಅವರು ಬಿಟ್ಟು ಹೋದಂತ ಮತ್ತೊಂದು ಅಧ್ಯಾಯ ನಾನು. ಮಿಕ್ಕಿದವರು ಇನ್ನೂ ಎಂಡ್ ಮಾಡಿರ್ಲಿಲ್ಲ, ಬಿಕಾಸ್ ಅವರು 52 ವರ್ಷಕ್ಕೆ ಅವರು ತೀರೋದ್ರು. ಸೊ ಇಂಡಸ್ಟ್ರಿಯಲ್ಲಿ ಭಾಳ ಇನ್ನೂ ಅವ್ರ ಕನಸುಗಳು ಭಾಳ ಇತ್ತು. ಎಲ್ಲೋ ಒಂದ್ ಕಡೆ ನಾನು ಇಂಡಸ್ಟ್ರಿಗೆ ಬಂದಾಗ ಎಡವ್ದೆ. ಆಮೇಲೆ ಮೊನ್ನೆ ಇಂಟರ್ವ್ಯೂಲ್ ಕೇಳಿದ್ರು, ಇದಕ್ಕೆ ಯಾರೋ ಕೇಳಿದ್ರು, ನಿಮ್ಗೆ ಏನ್ ಹೆಸರು ಕೊಟ್ಕೊಂತೀರಾ ನೀವು ಅಂತ. ದಾರಿ ತಪ್ಪಿದ ಮಗ ಅಂತ ನಾನು ಹೇಳಿದ್ದೆ. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ಆ ಒಂದು ನಮ್ಮ ತಂದೆಯವರು ಏನ್ ಬೆಳೆದಿದ್ರು ಎಲ್ಲೋ ಒಂದ್ ಕಡೆ ನಾನು ಎಡವು ಬಿಟ್ಟಿದ್ದೆ. ಬಟ್ ಮತ್ತೆ ನನ್ನ ಗ್ರ್ಯಾಬ್ ಮಾಡ್ಕೊಂಡು ಯೂಟರ್ನ್ ತಗೊಂಡು ಐ ಗ್ರ್ಯಾಬ್ ಮೈ ಸೆಲ್ಫ್, ಐ ರೀಕರೆಕ್ಟೆಡ್ ಒಂದೊಂದು ಹೆಜ್ಜೆ ಕರೆಕ್ಟ್ ಮಾಡ್ಕೊಂಡು ಕರೆಕ್ಟ್ ಲೈನ್ಗೆ ಹಾಕೊಂಡು ಇಲ್ಲಿಂದ ಬಹಳ ನಾನು ಸ್ಲೋ ಪೇಸಲ್ಲಿ ಹೋದ್ರು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೆ ಕಂಟೆಂಟ್ ಕೊಡ್ಬೇಕು. ಯಾಕಂದ್ರೆ ಕಂಟೆಂಟ್ ಇವತ್ತು ಹೀರೋ. ಅದಕ್ಕೆ ಸಪೋರ್ಟ್ ಮಾಡಿದಂತ ನಿರ್ಮಾಪಕರಾಗ್ಲಿ, ಪದ್ಮಾವತಿ ಅಮ್ಮವರಾಗ್ಲಿ, ಶ್ರೇಯಸ್ ಅವರಾಗ್ಲಿ. ಸೊ ಇವತ್ತು ಒಂದು ಒಳ್ಳೆ ಸಿನಿಮಾ ಬಲರಾಮನ ದಿನಗಳು. ಅಂಡ್ ಮತ್ತೊಮ್ಮೆ ಹೇಳ್ತೀನಿ, ನಾನು ಟೈಗರ್ ಪ್ರಭಾಕರ್ ಅವರ ಬಿಟ್ಟು ಹೋದಂತ ಮತ್ತೊಂದು ಅಧ್ಯಾಯ. ಸೊ ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಕೆಲವು ಸಿನಿಮಾಗಳು ನಮ್ಮ ತಂದೆಯವ್ರು ಮಾಡಬೇಕಾಗಿತ್ತು, ಅದು ಅವರ ಕನಸು ನನಗೆ ಗೊತ್ತಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಅದು ಬಲರಾಮನ ದಿನಗಳು ಆಗಿರಬಹುದು. ಅಂಡ್ ನಾನು ಪ್ರತಿ ಸಲನೂ ಅವಾರ್ಡ್ಗಳು ತಗೊಂಡಾಗ, ನ್ಯೂಸ್ 18 ಆಗಲಿ ಅಂಡ್ ಚಿತ್ತಾರ ಬೆಸ್ಟ್ ಆಕ್ಟರ್ ಕ್ರಿಟಿಕ್ಸ್ ಅವಾರ್ಡ್ ತಗೊಂಡಾಗ ವೇದಿಕೆ ಮೇಲೆ ನಾನು ಹೇಳೋದೆ, ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಮೈ ಫಾದರ್. ಬಿಕಾಸ್ ಇದೇ ವೇದಿಕೆ ಮೇಲೂ ಹೇಳಿದ್ದೀನಿ, ಅವಾರ್ಡ್ಗಳು ಅವರು ಅಷ್ಟು ಸಿನಿಮಾಗಳು ಮಾಡ್ಕೊಂಡ್ಬಂದ್ರು ಅವ್ರಿಗೆ ಅವಾರ್ಡ್ಗಳು ಸಿಗ್ತಾ ಇರಲಿಲ್ಲ ಅಂತ ಒಂದು ಕೊರತೆ ಇತ್ತು. ಬಟ್ ನಾನು ಪ್ರತಿ ಅವಾರ್ಡ್ ಏನೇ ತಗೊಂಡ್ರು, ಬೀಟ್ ಫ್ರಮ್ ಮಹಾದೇವ, ಬಲರಾಮ ಆಗಲಿ, ಇನ್ನು ಮುಂದೆ ಎಲ್ಲನೂ ಅವ್ರಿಗೆ ನಾನು ಅದು ಡೆಡಿಕೇಟ್ ಮಾಡ್ತೀನಿ. ಅಂಡ್ ಥ್ಯಾಂಕ್ ಯು ಟು ಯುವರ್ ಹೋಲ್ ಟೀಮ್, ಆಲೋಕೆ ಅವರ ಹೋಲ್ ಟೀಮ್. ಯಾಕಂದ್ರೆ ಸುಮಾರು ಜನ ನಿಮ್ಮಿಂದ, ಬಟ್ 5 ಜನ ಇದ್ದಾರೆ ಇಲ್ಲಿ. ಬಟ್ ನನಗೆ ಗೊತ್ತು ಆ ಟೆಕ್ನಿಕಲ್ ವರ್ಕ್ ಬಹಳಷ್ಟು ಜನ ಇದ್ರ ಹಿಂದೆ ಇರ್ತಾರೆ. ರೈಟ್ ಫ್ರಮ್ ಲೈಟಿಂಗ್ ಇಂದ ಹಿಡಿದು ಅಂಡ್ ಫ್ರೇಮ್ ಮಾಡೋದ್ರಿಂದ ಹಿಡಿದು, ಲೈಟ್ ಮ್ಯಾನ್ ಇಂದ ಹಿಡಿದು, ಸೆಟ್ ಹುಡುಗರಿಂದ ಹಿಡಿದು. ಸೊ ಬಹಳಷ್ಟು ಜನ ಶ್ರಮ ಕಾಣಿಸ್ತಿದೆ. ನಾನು ಈ ಸಾಂಗ್ ನೋಡಿದ್ದೆ, ನಮ್ಮ ಶ್ರೇಯಸ್ ಅವರಾಗ್ಲಿ ಅಂಡ್ ಚೈತನ್ಯ ಸರ್ ಅವರಾಗ್ಲಿ ತೋರಿಸಿದ್ರು. ಇಷ್ಟು ಫುಲ್ ಫಿನಿಶ್ ಆದ್ಮೇಲೆ ನಾನು ಇವತ್ತೇ ಫಸ್ಟ್ ನೋಡ್ತಿರೋದು. ಬಹಳ ಚೆನ್ನಾಗಿ ಸೌಂಡ್ ಆಗ್ತಿದೆ, ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ಅಂಡ್ ಅಫ್ಕೋರ್ಸ್ ಇದು 100% ಡಿಸ್ಕೋಟೆಕ್ ಇಂದ ಹಿಡಿದು ನಮ್ಮ ಕಾರ್ಗಳಲ್ಲೆಲ್ಲ ಬರೀ ಇದೇ ಬೀಟ್ಗಳಲ್ಲೆಲ್ಲ ಅದು ಹಿಂಗೇ ಓಡಾಡ್ತಿರ್ತೀವಿ. ಅಫ್ಕೋರ್ಸ್ ಈಗ ನಮ್ಮ ಪಠಾಣ್ ಬೈ ಅವರು ಬಹಳ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ಯಾಕಂದ್ರೆ ನಿನ್ನೆಯಿಂದ ಹ್ಯಾಂಗ್ ಓವರ್ ಅಲ್ಲೇ ಅವರು ಇನ್ನು ಅದರಿಂದ ಆಚೆ ಬರಲಿಲ್ಲ. ನಿನ್ನೆ ಬೈಕ್ ರೈಡ್ಗೆಲ್ಲ ಹೋಗಿದ್ವಿ. ಅಲ್ಲಿಂದ ಇಲ್ಲೇ ಇದ್ರ ಏರಿಯಾಗ ಹೋಗಿದ್ರ ಪಠಾಣ್ ಬೈ? ಅಲ್ಲ ಗೊತ್ತಾಯ್ತು, ಅದಕ್ಕೆ ನಾನು ಕೇಳಿದ್ದೆ ಹ್ಯಾಂಗ್ ಓವರ್ ಇಳ್ದಿಲ್ಲ ಏನು ಅಂತ. ಅಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಸ್ನೇಹಿತರು ಅಂಡ್ ಇಡೀ ತಂಡ, ವಿನಯ್ ಅವರಾಗ್ಲಿ, ರಜತ್ ಅವರಾಗ್ಲಿ ಅಂಡ್ ಆಲ್ ಓಕೆ ಅಂಡ್ ರಾಜೇಂದ್ರ, ಸೀನಾ, ಪಠಾಣ್ ಅಂಡ್ ನಮ್ಮ ಸೈಮನ್, ಅಶ್ವಿನ್ ಸರ್ ಅಂಡ್ ಪ್ರತಾಪ್ ವಿಶ್ವನಾಥ್ ಅವರು ಅಂಡ್ ಅಫ್ಕೋರ್ಸ್ ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ. ಈ ಒಂದು ಸಾಂಗ್ ಇವತ್ತು ಲಾಂಚ್ ಮಾಡಿದ್ದು, ಇವತ್ತು ಇದಾಚೆ ಬಂದಿರೋದು. ಈ ಸಾಂಗ್ ಇವತ್ತಿಂದ ಒಂದು ಈಗ ಏನ್ ಬಂದಿದೆ ಗೊತ್ತಾ, ಒಂದಿಷ್ಟು ಸಾಂಗ್ ನಮ್ದು ಶುರು ಆಗ್ಲಿ, ಟಾಟಾ ಆಗ್ಲಿ, ಅದಾದ್ಮೇಲೆ ಐಟಮ್ ಸಾಂಗ್ ಆಗ್ಲಿ, ಅದೊಂದ್ ಕಡೆ ಆದ್ರೆ ಈ ಸಾಂಗ್ ಇನ್ನೊಂದ್ ಕಡೆ ಖಂಡಿತ ನಿಂತ್ಕೊಡುತ್ತೆ. ಈ ಸಾಂಗ್ ದಿಸ್ ವಿಲ್ ಡೂ ಬಿಗ್ ಸೌಂಡ್ ಫಾರ್ ದ ಸಿನಿಮಾ. ಆಕ್ಚುಲಿ ಬಲರಾಮನ್ಗೆ ಮತ್ತಷ್ಟು ಬಲ ಕೊಡುವಂತ ಸಾಂಗ್ ಇದು 100%. ಕಿರಣ್, ಶಿವು ಎಲ್ಲಿದ್ರೆ? ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಡೈರೆಕ್ಟರ್ ಸರ್ ಅಫ್ಕೋರ್ಸ್ ಈಸ್ ಇನ್ ಇದು ಅಟ್ಮಾಸ್ ಮಾಡ್ತಿದ್ದಾರೆ. ಯು ಟೋಲ್ಡ್ ಡಿ ಐ ಬಾಂಬೆಲ್ ನಡೀತಿದೆ, ಅಟ್ಮಾಸ್ ನಡೀತಿದೆ, SFX ಅಟ್ಮಾಸ್ ನಡೀತಿದೆ.
ಸೊ ಹಾಗಾಗಿ ಅವರು ಬರೋಕ್ಕಾಗಿರಲಿಲ್ಲ. ಐ ಥ್ಯಾಂಕ್ ದ ಹೋಲ್ ಟೀಮ್ ಆ್ಯಂಡ್ ಅಫ್ಕೋರ್ಸ್ ಪ್ರತಿಯೊಂದು ವೇದಿಕೆ ಮೇಲೆ ಹೇಳ್ತಿರ್ತೀನಿ, ಬಟ್ ಅಷ್ಟೊಂದು ಹೇಳಿರಲಿಲ್ಲ. ಆ್ಯಂಡ್ ಐ ಥ್ಯಾಂಕ್ ದಿಸ್ ಯಂಗ್ ಬಾಯ್ ಶ್ರೇಯಸ್, ದಿಸ್ ಒಂದು ನಿಮಿಷ ನಿಂತ್ಕೊಳ್ಳಿ ಶ್ರೇಯಸ್. ಇವತ್ತು ಈ ಥರದ್ದೊಂದು ಸಾಂಗ್ಸ್ ಆಗಲಿ ಅವೆಲ್ಲ ಈ ಜೆನ್ಸಿ ಕಿಡ್ಸ್ ಅವ್ರಿಗೆ ಮಾತ್ರ ಅದು ಆಗತ್ತೆ. ಬಲರಾಮದಲ್ಲಿ ಯಾಕಂದ್ರೆ ಆ ದಿನಗಳಲ್ಲಿ ಈ ತರದ ಸಾಂಗ್ಗಳು ಇರಲಿಲ್ಲ, ಬಟ್ ಬಲರಾಮದಲ್ಲಿ ಈ ತರದ್ದು ಬೇಕು ಅಂತ ಬಹಳಷ್ಟು ಇನ್ಸಿಸ್ಟ್ ಮಾಡಿ ನನಗೆ ಇದು ಬೇಕು ಅಂತ ಕೇಳಿದ್ದ ವ್ಯಕ್ತಿ. ಬಿಕಾಸ್ ಈ ತರದ್ದು ಒಂದು ಸಾಂಗ್ ಬಂದಿರೋದಕ್ಕೆ ಶ್ರೇಯಸ್ಸೇ ಕಾರಣ ಅಂತ ನಾನು ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್. ಓಕೆ, ಇಟ್ಸ್ ಬೀನ್ ವಂಡರ್ಫುಲ್ ಜರ್ನಿ. ನಾವು ತುಂಬಾ ಟ್ರಾವೆಲ್ ಮಾಡಿದ್ದೀವಿ, ಎಲ್ಲೂ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಎಷ್ಟೋ ಇಂಟರ್ವ್ಯೂಸ್ ಆಗಲಿ, ಎಷ್ಟೋ ಸ್ಟೇಜ್ ಮೇಲೆ ನಾವು ಮೆಟ್. ಇಸ್ ಅ ವಂಡರ್ಫುಲ್ ಟ್ಯಾಲೆಂಟ್. ನಮ್ಮ ಕನ್ನಡದ ಹುಡುಗ, ಅಪ್ಪಟ ಕನ್ನಡದ ಹುಡುಗ, ನಮ್ಮ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಹುಟ್ಟಿ ಬೆಳೆದು, ಬಟ್ ನಿಮ್ಮ ಹೆಸರು ಖಂಡಿತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಓಡ್ತಾ ಇದೆ ಅಂತ ನನಗೆ ಗೊತ್ತು. ಅಂಡ್ ಎವ್ರಿಬಡಿ ರೆಕಗ್ನೈಸ್ ಯು ಸೋ ಮಚ್ ಅಂಡ್ ಐ ಆಮ್ ಲಿಟರಲಿ ಪ್ರೌಡ್. ನಾನು ಸೋ ಥ್ಯಾಂಕ್ಫುಲ್ ದಟ್ ಆಲ್ ಓಕೆ ಹ್ಯಾಸ್ ವರ್ಕ್ಡ್ ಫಾರ್ ಆರ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಲವ್ ಯು ಟು. ಅಂಡ್ ಎಲ್ಲ ಮಾಧ್ಯಮ ಮಿತ್ರರು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮರಿಬೇಡಿ, ಇದೇ ಜೂನ್ 26ಕ್ಕೆ ನಮ್ಮ ಸಿನಿಮಾ ಬಲರಾಮನ ದಿನಗಳು ನಿಮ್ಮ ಮುಂದೆ, ನಿಮ್ಮ ಮಡಲಿಗೆ ಹಾಕ್ತಿದ್ದೀವಿ. ಅವತ್ತಿಂದ ಇವತ್ತಿನವರೆಗೂ ನಮ್ಮನ್ನ ಬೆಳೆಸ್ಕೊಂಡು ತಿದ್ದಿ ಬುದ್ಧಿ ಹೇಳಿ ಕರ್ಕೊಂಡ್ ಬಂದಿದ್ದೀರಾ. ಸೊ ಹೋದ ವರ್ಷ ಖಂಡಿತ ಮಾದೇವ ಅದೇ ಜೂನ್ 6ಕ್ಕೆ, ಬಟ್ ಇಲ್ಲಿ 26 ಅಗೇನ್ ಲೆಕ್ಕ ಹಾಕಿದ್ರೆ ಮತ್ತೆ 6 ಬರ್ತಿದೆ. ನಮ್ಮ KVM ಸಂಸ್ಥೆಯವರು ಸುಪ್ರೀತ್ ಸರ್ ಅಂಡ್ ವೆಂಕಟ್ ಸರ್ ಅವರು ಹೃತ್ಪೂರ್ವಕ ಧನ್ಯವಾದಗಳು. ಶ್ರೇಯಸ್ ಅಂಡ್ ಪದ್ಮಾವತಿ ಅವರು ಅಂಡ್ ನಮ್ಮ ತೇಜು ಅಂಡ್ ಇಡೀ ತಂಡ ಎಲ್ರಿಗೂ ನಗಣ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮರಿಬೇಡಿ, ಜೂನ್ 26ನೇ ತಾರೀಕು ಬಲರಾಮನ ದಿನಗಳು ನಿಮ್ಮ ಮುಂದೆ ಬರ್ತಿದೆ. ಬೆಳೆಸಿ ಹಾರೈಸಿ ಅಂತ ನಾನು ಕೈ ಮುಗಿದು ನಿಮ್ಗೆ ಕೇಳ್ಕೊಂತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.